ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಶು ಬಾಕ್ಸಿಗೆ ಹಾಕಿ ಸ್ಕೂಲ್ಗೆಲ್ಲ ಕಳಿಸಿ ಬಿಟ್ಟು ಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಗುರುವಾರ ಉಪವಾಸ ಇರ್ತೀನಿ, ಹಾಗಾಗಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟು ಏನು ಮಾಡ್ತಾ ಇದೀಯಾ? ಕುಡಿತೀನಿ. ಡ್ರಾಯಿಂಗು ಅನ್ನೊಂದು ಬುಕ್ ಅದು ನೀಟಾಗಿ ಬರೀ, ಇಲ್ಲ ಬಂದು ಹೊಡಿತಾ ನೋಡೋಣ ಅಷ್ಟೇ. ಮುಚ್ಚಿಟ್ಬಿಡು ಹಂಗಾದ್ರೆ. ಅಲ್ಲಿಡ್ಬೇಕಾ? ಎಲ್ಲ ಮುಚ್ಚಿಟ್ಬಿಡು, ಬೇರೆ ಆಟ ಆಡ್ಬೇಡ. ಏನಾರು ಟಾಯ್ಸ್ ತಗೊಂಡು ಅದು ಅಣ್ಣ ಬಂದರೆ ಹೊಡಿತಾನೆ. ಅವ್ನು ಡ್ರಾಯಿಂಗ್ ಬುಕ್ ಕಾಳು ಮಾಡಿದರೆ. ಸೂಪರಾಗಿ ಮಾಡಿದ್ಯಾ. ಮುಚ್ಚಿಟ್ಬಿಡು. ಎಸ್, ಗುಡ್ ಬಾಯ್. ಅಯ್ಯ ಮತ್ತೆ ಯಾಕೆ? ಬೇಡ ಬಂಗಾರ, ಹಾಳು ಮಾಡಲ್ವಾ? ನೀಟಾಗಿ ಮಾಡ್ತೀಯಾ? ಓಪನ್ ಮಾಡಿಕೊಡ್ಲಾ? ಮಗನಿಗೆ ಟಿಫನ್ ಮಾಡಿಸ್ದೆ. ಸ್ವಲ್ಪ ಹೋಮ್ವರ್ಕ್ ಮಾಡ್ತೀನಿ ಅಂದ. ಪೇಂಟಿಂಗ್ ಬುಕ್ ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಬಟ್ಟೆ ಒಗೆಯೋದಿತ್ತು. ವಾಷಿಂಗ್ ಮಿಷಿನ್ ಇನ್ನೂ ರೆಡಿ ಮಾಡಿಸಿಲ್ಲ, ಹಾಗಾಗಿ ಕೈಯಿಂದ ಬಟ್ಟೆ ಒಗಿತಾ ಇದ್ದೀನಿ. ಇನ್ನೊಂದೆರಡು ಬಟ್ಟೆ ಒಗೆಯೋದಿತ್ತು. ದಿಶು ಸ್ಕೂಲ್ ಪಿಕಪ್ ಟೈಮ್ ಆಯಿತು, ಹಾಗಾಗಿ ದಿಶು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಕರೆಕ್ಟ್ 12 o'clock ಬಂದುಬಿಡ್ತಾನೆ. ಸೊ ಅವ್ನು ಕರ್ಕೊಂಬಂದ್ಬಿಟ್ಟು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನಾನು ಹೋಗೋ ಅಷ್ಟೊತ್ತಿಗೆ ಬಸ್ ಬಂದು ನಿಂತ್ಬಿಟ್ಟಿತ್ತು. ಸೊ ಪಿಕಪ್ ಮಾಡ್ಕೊಂಬಂದು ಅವ್ರ ಪಪ್ಪ ಮೇಲಿಂದ ಕೂಗ್ತಾಯಿದ್ರು, ಹಾಗಾಗಿ ಹೋಗ್ತಾ ಇದ್ದಾರೆ ಇಬ್ಬರು. ಸೊ ಬೇಕ್ರಿಯಿಂದ ಏನೋ ತಿಂಡಿ ತಂದಿದ್ದಾರೆ, ಅದಕ್ಕೆ ಓಡೋಗ್ತಾ ಇದ್ದಾರೆ. ಬೆಳಗ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ. ಇವಾಗೂ ಇಡ್ಲಿ ಬಿಸಿದಾಗಿ ಕೊಟ್ಬಿಡ್ತೀನಿ ಮಕ್ಕಳಿಗೆ. ನಮ್ಮ ಹಸ್ಬೆಂಡ್ ಇಡ್ಲಿ ತಿನ್ನಲ್ಲ, ಸಾಂಬಾರು ಮಾಡು ಅಂದರು. ಸೊ ಅವರಿಗೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಅವರೇ ಬಂದು ಮಾಡ್ತಾರಂತೆ. ಯಾವುದೋ ಟೊಮೆಟೊ ರಸಮ್ ಯೂಟ್ಯೂಬಲ್ಲಿ ನೋಡಿದ್ದಾರೆ. ಒಂದೊಂದು ಸತಿ ಅವರೇ ಅಡುಗೆ ಮಾಡ್ತಾರೆ, ಬಟ್ ನಾನೆಲ್ಲನೂ ಹೆಲ್ಪ್ ಮಾಡ್ತೀನಿ. ನಾ ಮಾಡಿದ ಅಡುಗೆ ಅವ್ರಿಗೆ ಇಷ್ಟ ಆಗಲ್ಲ. ಯೂಟ್ಯೂಬ್ ನೋಡಿಬಿಟ್ಟು ತಾವೇ ಮಾಡ್ಕೋತಾರೆ. ಒಂದೊಂದು ಸತಿ ನಾನು ಮಾಡಿರೋದೇ ತಿಂತಾರೆ. ನನ್ನ ಮಕ್ಕಳಿಗೆ ಅಂತ ಇಡ್ಲಿ ಇದೆ, ಇಡ್ಲಿ ಮಾಡಿಸ್ಬಿಟ್ಟು ತಿನ್ನಿಸ್ಬಿಡ್ತೀನಿ. ಈಗ ಬೆಂಗಳೂರಲ್ಲಂತೂ ಫುಲ್ ಮಳೆ. ನನ್ನ ಮಕ್ಕಳಿಗಂತೂ ಹುಷಾರೇ ಇಲ್ಲ, ಫುಲ್ ನೆಗಡಿ ಇಬ್ಬರಿಗೂ. ನನಗೂ ಶೀತ ಆಗಿಬಿಟ್ಟಿದೆ. ಇವತ್ತು ತಲೆ ಸ್ನಾನ ಮಾಡಲೇಬೇಕಿತ್ತು ಅಂತ ಮಾಡಿದೆ. ಇನ್ನೂ ಜಾಸ್ತಿ ನೆಗಡಿ ಬಂದುಬಿಟ್ಟಿದೆ. ಮಾತಾಡೋಕ್ಕೂ ಆಗ್ತಾಯಿಲ್ಲ, ವಾಯ್ಸ್ ಹಂಗಾಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಕಡೆ, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಮಳೆ ಬರ್ತಾಯಿದೆ. ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟೆ. ನಮ್ಮ ಹಸ್ಬೆಂಡ್ ಬಂದು ಸಾಂಬಾರು ಮಾಡ್ತೀನಿ ಅಂದರು. ಬಿಸಿ ಅನ್ನ ಹಾಕ್ತೆ ಅವ್ರಿಗೆ. ಮಕ್ಕಳಿಗೆ ಇಡ್ಲಿ ಎಲ್ಲ ತಿನ್ನಿಸ್ದೆ. ಇವಾಗ ಪಾತ್ರೆ ಎಲ್ಲ ತಿಕ್ಕಿ ಒಲೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಮಕ್ಕಳನ್ನ ಮಲಗಿಸಿ ನಾನು ಸ್ವಲ್ಪ ಮಲ್ಕೋತೀನಿ. ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಮಲಗಲ್ಲ, ಸುಮ್ಮನೆ ಫೋನ್ ನೋಡ್ಕೊಂಡು ಮಲಗಿರ್ತೀನಿ. ಈ ಥರ ನೆಗಡಿ ಶೀತ ಕೋಲ್ಡ್ ಆದಾಗ ಮಾತ್ರ ಮಲಗೋದು. ಮಕ್ಕಳ ಜೊತೆ ನಾನು ಮಲಗಿದ್ದೆ. ಸ್ವಲ್ಪ ಹೊತ್ತು ಮಲಗಿಟ್ಬಿಟ್ಟು ಎದ್ದೆ. ಇನ್ನೂ ಇದ್ದಿಲ್ಲ ಇವರಿಬ್ಬರು. ನಮ್ಮ ಹಸ್ಬೆಂಡು ಮಲಗಿದ್ರು. ಅವ್ರು ಎದ್ಬಿಟ್ಟು ಕೆಳಗಡೆ ಹೋದ್ರು, ಕೆಲಸ ಇದೆ ಅಂತ. ನಾನು ಸಾಯಂಕಾಲ ಮತ್ತು ದೇವ್ರಿಗೆ ದೀಪ ಹಚ್ಚಿ ಸ್ವಲ್ಪ ಹೂರಣ ಉಳಿದಿತ್ತು. ದೀಪಾವಳಿ ದಿನದ್ದು ಮಾಡೇ ಇರಲಿಲ್ಲ. ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಇವಾಗ ರಾತ್ರಿಗೆ ಊಟ ಮಾಡಬೇಕು. ಅನ್ನ ಸಾರೆಲ್ಲನೂ ಇದೆ. ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಬಿಡ್ತೀನಿ. ಹೂರಣದ ಒಬ್ಬಿಟ್ಟು ಮಾಡೋಣ, ಇಲ್ಲ ಕರ್ಗಡ್ಬು ಏನಾದರೂ ಮಾಡ್ತೀನಿ. ಒಬ್ಬಿಟ್ಟು ಏನು ಮಾಡಲ್ಲ, 2-3 ಸತಿ ಮಾಡಿದ್ದೆ. ಇವತ್ತು ಕರ್ಗಡ್ಬು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಟ್ಟು ಜಾಸ್ತಿನೂ ಕಲಿಸ್ಬಿಡ್ತೀನಿ. ನಾಳೆ ಚಪಾತಿಗೂ ಆಗುತ್ತೆ. ಇಲ್ಲ ಅವ್ರು ಬೇಕು ಅಂದರೆ ಪೂರಿ ಮಾಡಿಕೊಡ್ತೀನಿ ಮಕ್ಕಳಿಗೆ. ಹೋಳಿಗೆ ಅಂತೂ ಚೆನ್ನಾಗಿ ತಿಂದರು ಮಕ್ಕಳು. ಕರ್ಗಡ್ಬು ತಿಂತಾರೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕಡುಬು ಮಾಡ್ತೀನಿ ಅಂದರೆ ನನ್ನ ಮಗ ಏನಮ್ಮ ಕಡುಬು ಅಂದರೆ ಯಾವ ಥರ ಇರುತ್ತೆ ಅಂತ ಕೇಳ್ತಾ ಇದ್ದಾನೆ ಚಿಂಟು. ಅವ್ನಿಗೆ ಗೊತ್ತೇ ಇಲ್ಲ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಜಾಸ್ತಿ ಮಾಡ್ತೀವಿ, ಅಮಾವಾಸ್ಯೆಗೆ ಒಂದು ಸತಿ. ಇಲ್ಲಿ ನಮ್ಮನೇಲಿ ನಾವು ಜಾಸ್ತಿ ನಾನ್ ವೆಜ್ಜೇ ಮಾಡೋದು ಎಲ್ಲ ಹಬ್ಬಕ್ಕೂ. ಹಾಗಾಗಿ ಕರ್ಗಡ್ಬು ಹೋಳಿಗೆ ಎಲ್ಲ ಕಡಿಮೆನೇ ನಾವು ಮಾಡೋದು. ಏನೋ ಮಕ್ಕಳಿಗೆ ಇಷ್ಟ ಅಂತ ನಾನು ದೀಪಾವಳಿ ದಿನ ಮಾಡಿದೆ ಅಷ್ಟೇ.
ನಮ್ಮ ಹಸ್ಬೆಂಡ್ ಮನೇಲಿ ಇಲ್ಲ ಅಂದರೆ ಇಬ್ಬರು ಅಡುಗೆ ಮನೆಯಲ್ಲೇ ಫಿಕ್ಸು. ನಾನು ಅಡುಗೆ ಮಾಡ್ತಾಯಿದ್ರೆ ಇಬ್ಬರು ಕಟ್ಟೆ ಮೇಲೆ ಕೂತ್ಕೋತಾರೆ. ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಇಲ್ಲೇ ಇರೋದವರು. ನಮ್ಮ ಹಸ್ಬೆಂಡ್ ಇದ್ದರೆ ನನ್ನ ಹತ್ರ ಬರೋಲ್ಲ, ಅವ್ರ ಜೊತೆನೇ ಆಟ ಆಡ್ತಾ ಇರ್ತಾರೆ ಹೊರಗಡೆ ಹಾಲಲ್ಲಿ. ಅವರಿಲ್ಲ ಅಂದರೆ ಅಡುಗೆ ಮನೆಯಲ್ಲೇ ಇಬ್ಬರು. ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು, ಹಾಗಾಗಿ ನಾನು ಮಕ್ಕಳು ಕರ್ಕೊಂಡ್ಬಿಟ್ಟು ಕಡುಬು ಮಾಡಿಬಿಟ್ಟು, ಚಿಂಟು ಕಡುಬು ತಿಂತಾನೋ ಇಲ್ವೋ, ಸಿಹಿ ಜಾಸ್ತಿ ತಿನ್ನಲ್ಲ ಅವನು, ದಿಶು ತಿಂತಾನೆ, ಹಾಗೆ ಒಂದೆರಡು ಪೂರಿ ಥರ ಕರೆದ್ಬಿಟ್ಟು ತಿನ್ನಿಸ್ತೀನಿ. ನನಗೂ ಲೇಟ್ ಆಗುತ್ತೆ ಬರೋದು ಅಂದರು, ನಾನು ಊಟ ಮಾಡ್ಕೊಂಬಿಡ್ತೀನಿ ಹಾಗೆ ಟಿ ವಿ ನೋಡ್ತಾ. ಏನಿದು? ಪೂರಿ ಎಷ್ಟೇ ಬೇಕಾ? ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿದೆ, ರೂಮ್ಗೆ ಬಂದೆ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಸೊ ಹಾಗಾಗಿ ರೀಲ್ಸ್ ಮಾಡ್ಕೊಂಡು ಕೂತಿದ್ವಿ. ನನ್ನ ಮಗ ಅಮ್ಮ ಚೆನ್ನಾಗಿದೆ ಡ್ರೆಸ್ಸು, ನನಗೂ ಈ ಥರ ತರಿಸು ಅಂತ ಹೇಳ್ತಾ ಇದ್ದ. ಸೊ ತುಂಬಾ ಚೆನ್ನಾಗಿದೆ, ಇದು ಮೀಶೋದಲ್ಲೇ ತಗೊಂಡಿರೋದು. ಮೆರೂನ್ ಕಲರು ಫುಲ್ ಸ್ಲೀವ್ಸ್ ಟೀ ಶರ್ಟ್ಸು. ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಆ್ಯಂಡ್ ಹಾಫ್ ಸ್ಲೀವ್ ಟಿ ಶರ್ಟ್ ಹಾಕೊಳ್ಳೋದ್ರಿಂದ ಕೆಳಗಡೆ ಕೈ ಕಪ್ಪಾಗುತ್ತೆ, ಮೇಲ್ಗಡೆ ವೈಟ್ ಆಗಿಬಿಡುತ್ತೆ. ಅಂದರೆ ನಾವು ಸ್ಲೀವ್ಲೆಸ್ ಹಾಕೊಂಡಾಗ ತುಂಬ ಅಸಹ್ಯ ಕಾಣುತ್ತೆ. ಹಂಗಾಗಿ ನಾನು ಜಾಸ್ತಿ ಫುಲ್ ಸ್ಲೀವ್ ಟಿ ಶರ್ಟೇ ಯೂಸ್ ಮಾಡೋದು. ನಿಮಗೂ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.